ನೋಡಮ್ಮ, ಇವತ್ತು ನಿನಗೆ ಯಾರೂ ಆಗಲ್ಲ. ಅವತ್ತು ಅಜ್ಜಿ ತಾತನ ಎಲ್ಲರನ್ನೂ ನೋಡ್ಕೊಂಡೆ ನೀನು. ಆದರೆ ಇವತ್ತು ನೋಡು, ನಿನ್ನ ಕಷ್ಟಕ್ಕೆ ಯಾರೂ ಆಗಲ್ಲ. ಆಗ್ತಾರೆ ಕಷ್ಟಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನನ್ನ ಕಷ್ಟಕ್ಕೆ ನನ್ನ ತವರು ಇದ್ದೇ ಐತೆ. ಅನ್ನ ಅನ್ನ ಕೂಗಲಿ ಎಲ್ಲ ದೇವರಿರುವನು, ಜನ್ಮಕ್ಕೆ ಒಬ್ಬಣ್ಣ ಸಾಕೆನುವರು. ಅಣ್ಣಯ್ಯ ನೀನು ಹೃದಯವಂತ, ನೀನು ಹೃದಯವಂತ. ಏಯ್, ನನ್ನ ತಮ್ಮ ಅಂಬ ಬದಲು ಅಣ್ಣ ಎಂತ ಅಂದ್ರೂ ನಾನೇನು ನಿನ್ನ ಮರ್ಗಲ್ಲ. ಎದ್ ನಡಿ ಆಚಿಕೆ. ಅವತ್ತು ನನ್ನ ಕಷ್ಟ ಆದಾಗೆ ನೀನೇನು ಬಂದು ನನಗೆ ಸಹಾಯ ಮಾಡಿಲ್ಲ. ನಡಿ ಆಚಿಗೆ ನೋಡಿ. ಏನೋ ತಪ್ಪಾತ್ ಕಣ. ಏನೋ ಅವತ್ತು ನಾನು ಹಿಂಗೆ ಇರುತ್ತೆ ಹಿಂಗೆ ನಡೆಯುತ್ತೆ ನಂದು ಅಂದ್ಕೊಂಡೆ. ಆದರೆ ದೇವ್ರು ನನ್ನ ಇಂಥ ಪರಿಸ್ಥಿತಿಗೆ ತಂದು ಸಿಕ್ಕಾಕಿಸ್ತಾನೆ ಅಂತ ಗೊತ್ತಿರಲಿಲ್ಲ ಕಣ ಮಲ್ಲು. ಏನು ನಿನ್ನ ಕಾಲಿಗೆ ಬೀಳ್ತೀನಿ ಕಣ, ನಿನ್ನ ಕಾಲಿಗೆ ಬೀಳ್ತೀನಿ. ಇದೊಂದು ಸತಿ ಕ್ಷಮಿಸಪ್ಪ, ಕ್ಷಮಿಸೋ. ನಿಮ್ಮ ಅಕ್ಕಯ್ಗೆ ನೀನು ಅಲ್ದಲ್ಲಿ ಇನ್ಯಾರು ಆಗ್ತಾರೆ? ಇರೋನೊಬ್ಬ ತಮ್ಮ, ನನ್ನ ತಮ್ಮ ಆಗ್ತಾನೆ, ಕಷ್ಟ ಸುಖ ನೋಡ್ಕೊಂತಾನೆ ಅಂತ ನಾನು ಎಷ್ಟು ಆಸೆ ಇಕ್ಕೊಂಡಿದ್ದೀನಿ. ನನ್ನ ತಮ್ಮ ಅಂತ ನಿನ್ನ ಮೇಲೆ ಜೀವನ ಇಕ್ಕೊಂಡಿದ್ದೀನಿ ಕಣ. ಎಲ್ಲ ನಾಟಕ ಬೇಡ ಕಣೆ ರೀತಾ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ. ನನ್ನ ಇಲ್ಲೋಳು, ನೀನು ಅಣ್ಣ ಎಂತ ಕರೆದ್ರು ನಾನು ಮುರ್ಗಲ್ಲ, ತಮ್ಮ ಅಂತ ಕರೆದ್ರು ಮುರ್ಗಲ್ಲ. ಅವತ್ತು ನನ್ನ ಹೆಂಡತಿ ಡೆಲಿವರಿ ಆದಾಗ ಅವಳಿಗೂ ಹುಷಾರಿರಲಿಲ್ಲ, ನನ್ನ ಮಗಳಿಗೂ ಹುಷಾರಿರಲಿಲ್ಲ. ಹಾಸ್ಪಿಟ್ಲಿಗೆ ದುಡ್ಡು ಬೇಕು ಅಂತ ಕಷ್ಟದಾಗೆ ಬಂದು ನಿನ್ನ ಕಾಲು ಇಟ್ಕೊಂಡಿದ್ದೀನಿ. ಕೊಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದೆ. ನಮ್ಮಪ್ಪ ನಮ್ಮಮ್ಮಯ್ಯ ನನಗಂತ ಸಾಕಿರೋ ಅಂಥ ಅಡವು ಕುರಿಗಳನ್ನೆಲ್ಲ ನೀನೇ ಮಾರ್ಕೊಂಡು ತಿಂದೆ. ಗೊಂಬೆಲ್ ಹಾಕೊಂಡು ಕೊಡಲಿಲ್ಲ, ಎಲ್ಲ ನೀನೇ ಮೋಸ ಮಾಡಿದೆ. ಅದಕ್ಕೆ ಮತ್ತೆ ಎಲ್ಲರಿಗೂ ಮೋಸ ಮಾಡಿ, ಅಣ್ಣ ತಮ್ಮಗಳಿಗೂ ಅಕ್ಕ ತಂಗಿಯರ್ಗೂ ಯಾರು ಮೋಸ ಮಾಡ್ತಾರೋ ಅವ್ರು ಉದ್ಧಾರ ಆಗಲ್ವೇ? 100ಕ್ಕೆ 100 ಬರ್ಕೊಡ್ತೀನಿ. ಬರ್ಕೊಡ್ತೀನಿ. ನೋಡಿ ಆಚೆಗೆ, ನನ್ನ ಮನೆ ಬಾಗಿಲಿಗೆ ಬರಬೇಡ ನೀನು. ಬರ್ಕೊಡ್ದು ಅಂದ್ರೆ ಬರ್ಕೊಡ್ದು ಅಂಬದು ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವತ್ತು ನೀನು ನಿನ್ನ ತಮ್ಮನ ಕಷ್ಟಕ್ಕೆ ಆಗಬೇಕಾಗಿತ್ತು. ಅಲ್ಲ, ನನಗೆ ಕಷ್ಟಕ್ಕೆ ತವರೈತಿ ಅಂತ ಹೇಳ್ತೀಯಲ್ಲ, ನನಗೇನೆ ನನ್ನ ತಮ್ಮನ ಕಷ್ಟಕ್ಕೂ ನಾನು ಆಡಬೇಕು ಅಂಬೋದು ನಿನಗಿರಬೇಕಾಗಿತ್ತು. ಅವತ್ತು ನಾನು ನನ್ನ ಮಗಳು ಅವತ್ತೆಂಥ ಪರಿಸ್ಥಿತಿಯಾಗಿದ್ವಿ ಗೊತ್ತೇ? ಇವತ್ತು ನಮ್ಮನ್ನು ಎಷ್ಟು ಕಷ್ಟಪಟ್ಟು ನನ್ನ ಗಂಡ ಉಳಿಸ್ಕೊಂಡಿದ್ದಾನೆ, ಎಷ್ಟು ಕಷ್ಟ ಬಿದ್ದಿದೆ ಅಂತ ನನಗೆ ಗೊತ್ತು. ಇವ್ರನ್ನ ಕೈ ಕಾಲು ಹಿಡ್ದು ಎಂತಳನಾಗಲಿ ಆ ಗೊಂಬೆಲ್ ಅಕ್ಕನೇ ವಾಸಿ. ಇವತ್ತು ಕೈಯ ದೊಡ್ಡಿಲ್ಲ ಅಂದ್ರೂ ಒಂದು 5 ಕುರಿಯನ್ನಾದರೂ ಮಾರಿ ಕೊಡ್ತೀನಿ ತೋರ್ಸು ಅಂತ ಹೇಳಿ ಅವ್ರ ತಗಿರ್ತ ಸಾಲ ಆದರೂ ಇಸ್ಕೊಂಬ. ಇವತ್ತು ನಾನು ನನ್ನ ಗಂಡ ದುಡ್ದು ತೀರಿಸ್ಲಿಲ್ಲೇ? ನಮ್ಮನ್ನು ಅವಾಗ ಎಷ್ಟು ಇದನ್ನು ಮಾಡಿದೆ ನೀನು? ಹೋಗಿ ಕೇಳಿರಿ, ಇಲ್ಲ ಪಿಲ್ಲಪ್ಪ, ಅಯ್ಯೋ ನೀವು ತಿರ್ಕೊಡಲ್ಲ, ನೀವು ಯಾತ್ರ ಕೊಡ್ತೀರಾ? ನಿಮ್ದು ಯಾತೈತೆ? ಹೊಲ ಇಲ್ಲ, ಯಾತಿಲ್ಲ, ಅಲ್ಲನ ಅವಳ ಹೆಸ್ರಿಗೆ ಬರ್ದಿದ್ದೀರಾ. ಇವಾಗ ಅವ್ರ ಹೆಸ್ರಿಗೆ ಬರ್ದಿರೋದೇನು ಹೊಲ? ಅದೇನು ಬಂದಿತ್ತು ಇಲ್ಲಿ ಕುಳಿ ಎಲ್ಲನ ಯಾವನ ಇದು ಮಾಡಿದ್ದಂತೆ, ಅವನು ಇದ್ರಗಳದೆಲ್ಲನ ಆಸ್ತಿ ಗೊಂಬೆಲ್ ಹಾಕೊಂಡು ಬಂದೈತಿ. ಅದು ಅವಾಗಲೇ ಮಾಡಿರೋದು ಇವ್ರ ಹೆಸ್ರಿಗೆ. ಅದಿಲ್ಲ, ಅದನ್ನು ಕೇಳೋ ಅಂಥದ್ದೇನಿಲ್ಲ ನೀವು. ನೀವೇನಂದ್ರಿ, ಅಯ್ಯೋ ನೀವು ನನಗೆ ಮೋಸ ಮಾಡಿದ್ರಿ. ನಾವೇನು ಮಾಡಿದ್ವಿ? ನೀನೇನು ನಮಗೆ ಮೋಸ ಮಾಡಿದ್ಯಾ? ಅದಕ್ಕೆ ನಿನ್ನ ತಮ್ಮನ್ನ ಕೇಳ್ಕೊಂಡು ಬಾರಮ್ಮ ಅಂತ ಹೇಳಿದ್ದು. ಇವತ್ತು ಬಿಡು ಮಾಮ. ಅಯ್ಯೋ ಯಾಕಂಗೆ ಆಡ್ತೀಯ? ಅಮ್ಮನ ಮೇಲೆ ಅಮ್ಮಯ್ಯ ತುಂಬ ಬೇಜಾರಾಗೈತೆ. ಹಿಂಗೆ ಮಾಡಬೇಡ ನೀನು. ಹಿಂಗೆ ಮಾಡಬೇಡ. ಅಮ್ಮನ ಯಾಕೆ ಇಷ್ಟೊಂದು ಅಯ್ಯ ಅನ್ನಿಸ್ತೀಯ? ಅಲ್ಲ, ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವಿ, ನಮ್ಮ ಮನೆ ಬಾಗ್ಲಿಗೆ ಬಂದಿರೋರಿಗೆ ಈ ರೀತಿ ಮಾತಾಡ್ತಿರಲ್ಲ ಮಾವ. ಆಯ್ ಮುಚ್ಚು, ನೀನು ಮಾತಾಡಬೇಡ. ನಿಮ್ಮ ಅಮ್ಮನ ಬುದ್ಧಿ ನಿನ್ನ ಬುದ್ಧಿ ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು. ನಿಂದು ನಿಮ್ಮ ಅಮ್ಮಯಿಂದ ಎಂಥ ಬುದ್ಧಿ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತೆ. ಮಾತಾಡಬೇಡ ನೀನು. ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ಸರಿ ಆಗೋದಿಲ್ಲ ನೋಡಿ, ಹೇಳಿರ್ತೀನಿ. ಅಲ್ಲ, ನಾನು ಅವಾಗ ಎಷ್ಟು ಇಷ್ಟಪಟ್ಟು ಬಾರಮ್ಮ ಶಿವಾನಿ 1-2 ದಿನ ಇದ್ದೋಗ್ಮಂತೆ ಅಂತೇಳಿ ಕರೆದ್ರೆ, ಇಲ್ಲಪ್ಪ ನಿಮ್ಮ ಮನೆಯಾಗ ಇರೋಕ್ಕಾಗಲ್ಲ ಅಂತಿದ್ದೆ. ಹೇಳು, ನಮಗೆ ಬಡವರಂತ ನಿಮ್ಮ ಮರ್ಯಾದೆನೇ ಕೊಡ್ತಿರ್ಲಿಲ್ಲ. ನಿಂದು ಯಾತೈತೋ? ಯಾತಿಲ್ಲ ಕಣೋ ನಿಂದು. ನೀನು ನನ್ನ ಸಾಲ ಇಸ್ಕೊಂಡು ಹೋದ್ರೆ ನೀನು ಯಾವಾಗ ಕೊಡ್ತೀಯ? ನೀನು ಯಾವಾಗ ನನ್ನ ಸಾಲ ತೀರಿಸ್ತೀಯ ನೀನು ಅಂತ ಹೇಳಿ ಹೆಂಗೆ ಮಾತಾಡಿದೆ ಅವತ್ತು. ನನ್ನ ಹೆಂಡ್ತಿನೂ ನನ್ನ ಮಗಳು ಅವತ್ತು ಎಂಥ ಪರಿಸ್ಥಿತಿ ಆಗಿದ್ರು ನೆನೆಸ್ಕೊಂಡ್ರೆ ಇವತ್ತು ಕಣ್ಣ ನೀರು ಬರುತ್ತೆ. ಡಾಕ್ಟ್ರು ಇಲ್ಲ, ಕಟ್ಟಲೇಬೇಕು, ತುಂಬ ಸೀರಿಯಸ್ಸು ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳು ನನ್ನ ಹೆಂಡ್ತಿ ತುಂಬ ಸುಸ್ತಾಗಿದ್ರು ಡೆಲಿವರಿ ಟೈಮ್ನಾಗೆ. ಡೆಲಿವರಿ ಆಗೈತೆ. ನನ್ನ ಮಗಳನ್ನೇ ಆಗಲಿ 1 ದಿವಸ ಆದರೂ ಬಂದು ನೋಡ್ದ ನೀನು? ಇಬ್ಬರು ಹುಟ್ಟಾಗಾದ್ರೂ 1 ದಿವಸನಾದರೂ ಬಂದು ನೋಡ್ದ ನೀನು? 1 ದಿವಸಕ್ಕೂ ಬಂದು ನೋಡಲಿಲ್ಲ. ಇವತ್ತು ನನ್ನ ಮಕ್ಕಳೇನು ಹಂಗೆ ಇದ್ದಾರೆ, ಅವರು ಬೆಳೆದು ದೊಡ್ಡವರಾಗ್ಯವ್ರೆ, ಅವರು ಇವತ್ತು ಚೆನ್ನಾಗಿದ್ದಾರೆ. ನನ್ನ ಮಕ್ಕಳನ್ನೆಲ್ಲ ಎಷ್ಟು ಕಡೆಗಣಿಸ್ತೆ ನೀನು? ಅಯ್ಯೋ, ನೀನು ಇಲ್ಲೋಡೋ ರೀತಾ, ನನ್ನ ಏನೇ ಅಂದ್ರೂ ನಿನ್ನ ಮೇಲಿರೋ ಸಿಟ್ಟು ಮಾತ್ರ ನನಗೆ ಹೋಗಲ್ಲ. ಯಾವತ್ತು ಬಂದು ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದೀನಿ, ಕೊಡ್ರಿ ತಾ, ಕೊಡ್ತೀನಿ. ನಾನೇನೋ ಇವತ್ತು ಕಷ್ಟ ಆಗಿದ್ದೀನಿ, ಕೊಡು ಅಂತ ಹೇಳಿ ಎಷ್ಟು ನಾನು ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ದೀನಿ. ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ನೀನು ನನ್ನ ಒಂದಿಷ್ಟು ನಾವತ್ತು ಅಯ್ಯಂಬ್ಲಿಲ್ವಲ್ಲ. ಅಯ್ಯೋ, ಹಳೇದೇ ಹೇಳ್ಬೇಡ. ಹಳೇದೇ ಹೇಳಿರೆ ಎಷ್ಟು ಹೇಳಿದ್ರು
ಹೇಳೋಕ್ಕಾಗಲ್ಲ, ಅಷ್ಟು ಇರುತ್ತೆ. ಹಳೇದಂತ ಎಷ್ಟಂತ ಮಾತಾಡ್ತೀಯ ಬಿಡು. ನಿಜವಾಗ್ಲೂ ಹಳೇದು ಎಷ್ಟು ಮಾತಾಡಿರೋ ಬಗೆಹರಿಯಲ್ಲ ಕಣೋ. ಕೆತ್ತುತ್ತಾ ಸಿಬ್ರೆ ಹೊರ್ತನು ನೈಸಂತೂ ಬರಲ್ಲ. ಯಾವುದೇ ಆಗಲಿ ಆ ಮಾತುಗಳನ್ನ ಅಲ್ಲಿಗೆ ಬಿಟ್ಟಾಗ ಸುಮ್ಮನೆ ಆಗ್ಬಿಡ್ಬೇಕು. ನಾವು ತಿರ್ಗಾ ಅದನ್ನ ಕೆಣಕ್ತಾ ಹೋದಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಕಣೋ. ಬಿಡೋ ಹೋದ್ರೂ ಹೋಗ್ಲಿ. ರೈತ ಮೇವ್ ವರ್ಷ ಆದ್ಮೇಲೆ ತವ್ರ ಮನೆಗೆ ಬಂದವಳೆ. ಇವಾಗ ನೆನಪಾಗೈತೆ ಕಷ್ಟ ಬಂದ ತವ್ರ ಮನೆ. ಯಾವುದಕ್ಕೂ ಏನು ಕಷ್ಟಕ್ಕಲ್ಲ ಸುಖಕ್ಕಲ್ಲ ಇವಳು. ಎಷ್ಟಿತ್ತು ದೇವ್ರು ಮಸ್ತಾಗಿ ಕೊಟ್ಟಿದ್ದ. ಅದಕ್ಕೆ ಮತ್ತೆ ದೇವ್ರು ಕೊಟ್ಟಾಗ ಯಾರಿಗ ನಾನು ಕೈ ಎತ್ತಿ ಇಷ್ಟು ದಾನ ಮಾಡಬೇಕು ಅಂಬೋದು. ನೀನು ಏನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, 4 ಜನಕ್ಕೆ ನೀನು ಅನ್ನ ಹಾಕಿದ್ರು ದೇವ್ರು ಇವತ್ತು ನೀನು ಕಾಯೋನು. ನೀನು ಒಬ್ರಿಗೆ ಬಡವ್ರಿಗೆ ಒಂದು ತುತ್ತು ಅನ್ನಕ್ಕಿಡ್ಲಿಲ್ಲ, ಊಟಕ್ಕಿಡ್ಲಿಲ್ಲ, ಸರಿನೇ. ಒಂದಿಷ್ಟು ಅನ್ನ ಹಾಕಿದರೆ ಬಡವ್ರಿಗೆ ಇವತ್ತು ದೇವ್ರು ನಿನ್ನ ಅದಾದರೂ ಕಾಯೋನು. ಇಲ್ಲ ಒಂದು ಕಡೆಗೆ ನಿನಗೆ ದೇವರು ಕಾಪಾಡಿ ನಿನ್ಗೆ ಒಳ್ಳೇದು ಮಾಡೋನು. ಆದರೆ ನೀನು ಮಾಡಿರೋ ಇದಕ್ಕೆ ದೇವ್ರು ನಿನ್ನ ಇಂಥ ಪರಿಸ್ಥಿತಿ ತಂದು ಸಿಕ್ಕಾಸಿರೋದು ಒಳ್ಳೇದೇ ಆಯಿತು. ನೋಡಿ ನಿನಗಿವತ್ತು ಎಂಥ ಪರಿಸ್ಥಿತಿ ಬಂದೈತಿ. ಹೆಂಗಿದ್ದವಳು ನಾನು ಎಲ್ಲರಿಗಿನ್ನ ನಾನು ಮೇಲಿದ್ದೀನಿ, ನಾನು ಹಂಗಿದ್ದೀನಿ ಅಂತ ಹೇಳಿ ನೀನು ತುಂಬ ಆಡ್ತಾ ಇದ್ದೆ ರೀತಾ. ಇವತ್ತು ಯೋಚನೆ ಮಾಡೋ ನೀನು. ಇವತ್ತು ನಿನಗೆ ಎಂಥ ಪರಿಸ್ಥಿತಿ ಬಂದೈತೆ, ನಾನು ಹೆಂಗಿದ್ದೀನಿ ಅಂತ. ಅಯ್ಯೋ ಅದನ್ನೆಲ್ಲ ಯೋಚನೆ ಮಾಡಂಗಿದ್ರೆ ಇನ್ಯಾಕೆ ಅಳು ಅದನ್ನೆಲ್ಲನ ಯೋಚನೆ ಮಾಡೋ ಅಂತವಳಲ್ಲ. ಸುಮ್ಮನಿರು. ಹೆಂಗನ ಮಾಡ್ಕೊಂಬ್ಲೇಳು. ಇವಾಗ ಸುಮ್ಮನೆ ಯಾಕೆ ಹೇಳಿದೆ ತಾನೆ, ನನ್ನ ಮನೆ ಬಾಗಿಲಿಗೆ ನಾನು ಬಿಡ್ಕಾಮಲ್ಲ ಅಂತೇಳಿ ಹೇಳಿದೆ ತಾನೆ. ಸುಮ್ಮನೆ ಬಾ. ನಾನಂತೂ ನಿನ್ನ ನಮ್ಮ ಮನೆ ಒಳಗೆ ಬಿಡ್ಕಾಮಲ್ಲ. ನಾನು ಅವತ್ತು ಬಂದು ಹೆಂಗೆ ಗೋಳಾಡಿದ್ನೋ ಇವತ್ತು ನೀನು ಹಂಗೆ ಬಂದು ಗೋಳಾಡ್ತಾ ಇದ್ದೆ. ನಾನು ಅವತ್ತೇ ಹೇಳಿ ಬಂದಿದ್ದೆ ನಿನಗೂ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ, ನನ್ನ ಮನೆ ಬಾಗಿಲಿಗೆ ಬಂದೇ ಬತ್ತೀಯಾ, ನನ್ನ ತಮ್ಮ ಕಷ್ಟ ತವ್ರ ಮನೆ ಅಂತ ಹೇಳಿ ಬಂದೇ ಬತ್ತೀಯ ಅಂತ ಹೇಳಿ ಅವತ್ತೇ ಹೇಳಿ ಬಂದಿದ್ದೆ. ನೋಡು ಆ ಕಷ್ಟ ಬಂದೈತಿ ನಿನಗೆ. ಹೇಳಿದ್ದೇನೋ ನಿಜ. ಇವತ್ತು ನೀನು ಹೇಳ್ದಂಗೆ ಆಯ್ತು ಕಣು. ನೀನು ಹೇಳ್ದಂಗೆ ಆಯ್ತು ಇವತ್ತು. ಅದಕ್ಕೆ ಮತ್ತೆ ಕಣಮ್ಮ, ಎಂಥರನಾಗಲಿ ಕಷ್ಟಕ್ಕೆ ಆಗಬೇಕು. ಏನೋ ಬಿಡತ್ತ ಆಗಿದ್ದಾಗೈತೆ. ನಾನು ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ನೀನು ಅವತ್ತು ಒಂದಿಷ್ಟು ನಿನ್ನ ಕಷ್ಟನ ಅವ್ನ ಕಷ್ಟಕ್ಕೆ ಆಗಿದ್ರೆ ಏನಾರ ಅವನು ಇವತ್ತು ಬಿಡು ನಮ್ಮ ಅಕ್ಕಯ್ಯ ಬಂದವಳೆ ನನ್ನ ಮನೆ ಬಾಗಿಲಿಗೆ ಅಂತ ಇವತ್ತು ಅವನು ಏನೋ ಒಂದಿಟ್ಟು ಅಯ್ಯಂಬನು. ಅವನು ಇವತ್ತು ನಿನ್ನ ನೋಡ್ಕೊಂಬನು. ಆದ್ರೆ ನೀನು ಅವತ್ತು ಕಷ್ಟಕ್ಕೆ ಆಗಲಿಲ್ಲ. ಇವತ್ತು ಬಂದು ಅವ್ನ ಮನೆ ಬಾಗಿಲಿಗೆ ಬಂದರೆ ಅವನಿಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲಮ್ಮ. ಸಿಟ್ಟಲ್ಲ ಅಜ್ಜಿ. ಅವಾಗ ಹಂಗೆ ಮಾಡ್ದ ನೋಡಿ ನಾವು ಹೇಳ್ದಂಗೆ ಕೇಳಲಿಲ್ಲ. ನಾವು ನೋಡಿರೋ ಹೆಣ್ಣು ಮದುವೆ ಆಗ್ಬೋದಾಗಿತ್ತು, ಇವನೊಬ್ಬ ಮದುವೆ ಆದ, ನಾವು ನೋಡಿ ಮದುವೆ ಮಾಡ್ತಿದ್ವಿ, ಒಳ್ಳೆ ಹೆಣ್ಣು ತಂದು ಮದುವೆ ಮಾಡ್ತಿದ್ವಿ ಅಂತ ಅನ್ಸೋದು ನಮಗೆ. ನಾವು ಒಳ್ಳೆ ಹೆಣ್ಣು ತತ್ತಿದ್ವಲ್ಲಪ್ಪ ನನ್ನ ತಮ್ಮಂಗೆ ಅಂಬದು ನಮಗೂ ಆಸೆ ಇರುತ್ತಲ್ಲ. ಮತ್ತೆ ಸಿಟ್ಟಿನಾಗ ಏನೋ ಮಾತಾಡಿದ್ವಿ. ನನಗೂ ಬರೋದು ಸಿಟ್ಟು. ಇವತ್ತು ನನಗೂ ಬರೋದು ಸಿಟ್ಟು. ಅವತ್ತು ನನಗೆ ಕಷ್ಟಕ್ಕಾಗಲಿಲ್ಲ, ನನಗೂ ಬಂದೈತೆ. ನಾನು ನಮ್ಮ ಮನೆಯೊಳಗೆ ಬಿಡಿಸ್ಕೊಂಬಲ್ಲ, ಹೋಗ್ತಾ ಇರಲಿಲ್ಲ ಅಷ್ಟೇ, ಹೇಳಲ್ಲ. ಸುಮ್ಮನೆ ನಾನೀಗ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡಿಬಿಡ. ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರ ಚಿಕ್ಕೆ. ನಿನ್ನ ಗಂಡುಗೆ ನಮ್ಮ ಮನೆ ಬಾಕ್ಲಕ್ಕೆ ಬರೋಕ್ಕೆ ಮಾಕ ಇಲ್ಲ ಅವನಿಗೆ. ನನ್ನ ಮಗ ನೀನು ತಡ ಇಲ್ಲ ಹಿಂಗೆ ಇದ್ದಮ್ಮಂಗೆ ನನ್ನ ಮಗ ಎಷ್ಟು ಆಡ್ದ. ಒಟ್ಟು ಬಿಟ್ಟಾನು. ಎಷ್ಟು ಆಡ್ದ ನಮ್ಮ ಮೇಲೆ ಹಂಗೇನೆ, ಎಷ್ಟು ಕೇಣಿ ಕಿತಾಪತಿ ಮಾಡ್ದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರೀತನ ಮನೆ ಬಾಗಿಲಿಗೆ ಹೋಗಿ ಅವತ್ತು ಕಾಲು ಇಟ್ಕೊಂಡಿದ್ದೀನಿ. ನನ್ನ ಹೆಂಡತಿ ಡೆಲಿವರಿ ಆದಾಗ ಸಿಸರಿನ್ ಆಗತ್ತೆ, ತುಂಬ ಸುಸ್ತಾಗ್ಬಿಟ್ಟಿದ್ಲು, ಶುಗರ್ ಜಾಸ್ತಿ ಆಗಿ ನನ್ನ ಹೆಂಡತಿಗೆ ನನ್ನ ಮಗಳಿಗೂ ಇಬ್ಬರೊಳಗೂ ಹುಷಾರಿಲ್ಲ. ತುಂಬ ಕಷ್ಟ ಆಗಿದ್ದೀನಿ. ಅವತ್ತು ಹೋಗಿ ಕೊಡು ಅಂತೇಳಿ ಕೈ ಕಾಲು ಇಟ್ಕೊಂಡಿದ್ದೀನಿ. ಕೈ ಕಾಲು ಇಟ್ಕೊಂಡ್ರು ಒಂದು ಸ್ವಲ್ಪನೂ ಅಯ್ಯಂಲಿಲ್ಲ ಈ ರೀತ. ನನಗೆ ಅವತ್ತಿಂದನ ಇವಳ ಮೇಲೆ ತುಂಬ ಸಿಟ್ಟು ಬಂತು. ಅವತ್ತು ಎಷ್ಟಿತ್ತು, ಮಸ್ತಾಗಿತ್ತು, ದೇವ್ರು ಮಸ್ತಾಗಿ ಕೊಟ್ಟಿದ್ದ. ಅದಕ್ಕೆ ಮತ್ತೆ ಕೊಟ್ಟಾಗ 4 ಜನಕ್ಕೆ ನಾವು ಒಂದು ತುತ್ತು ಅನ್ನ ಆದರೂ ಹಾಕಬೇಕು ಅಂತ ಹೇಳೋದು. ನಮ್ಮ ಕೈಯಾಗಿದ್ದಿದ್ದ ದಾನನಾದರೂ ಮಾಡಬೇಕು ಅಂಬೋದು. ಇವತ್ತು ದೇವ್ರು ಅದನ್ನಾದರೂ ಕಾಯೋನು. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಎಂಬುದಕ್ಕೆ ಇದೇ ಸಾಕ್ಷಿ. ಇದ್ದಾಗ ಯಾರೇ ಆಗಲಿ ಮೆರಿಬಾರ್ದು, ಬೋಚಿಕೊಂಡು ಉಣ್ಬೇಕಿದ್ರೆ ಮುಂದೆ ಒಂದಲ್ಲ ಒಂದಿನ ಬೇಕಾಗುತ್ತೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.